ನಿನ್ನೆ ದಿವಸ ಒಂದು ಪತ್ರ ವೈರಲ್ ಆಗಿದ್ರೆ ಇವತ್ತು ಪತ್ರಕ್ಕೆ ಕೊಟ್ಟಂತಹ ಪ್ರತಿಕ್ರಿಯೆ ವೈರಲ್ ಆಗ್ತಾ ಇದೆ. ಅಂದರೆ ಶಾಲಿನಿ ರಜನೀಶ್ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರ ಬರೆದಂತಹ ವಿಚಾರದಲ್ಲಿ ಗಿರೀಶ್ ಮಠಣ್ಣವರು ಸ್ಫೋಟಕ ಪ್ರತಿಕ್ರಿಯೆಯೊಂದನ್ನು ಕೊಟ್ಟಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ. ಎಲ್ರಿಗೂ ಗೊತ್ತೇ ಇದೆ, ಧರ್ಮಸ್ಥಳ ಪ್ರಕರಣ 39/2025 ಅಲ್ಲಿ ಆ ಒಂದು ಆದೇಶ ಏನಿದೆ, ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದೀರಾ, ಅದರ ವರದಿಯನ್ನು ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡಿ ಅಂತ ಪ್ರಣಬ್ ಮೊಹಾಂತಿ ಅವರಿಗೆ ಎರಡೆರಡು ಬಾರಿ ಪತ್ರ ಬರೆದಾಯಿತು. ಆದರೆ ಯಾವುದೇ ಉತ್ತರ ಇಲ್ಲ ಅಂತ ಹೇಳಿಕೊಂಡು ಸರ್ಕಾರದ ಪ್ರಮುಖ ಅಂದರೆ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿರುವಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಸೊ ಆ ಒಂದು ಅಪ್ಡೇಟನ್ನು ನಿಮ್ಮ ಮುಂದೆ ನಾವು ತಂದಿದ್ದೆವು. ಸೊ ಅಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು, ಉಲ್ಲೇಖ ಮಾಡಲಾಗಿತ್ತು. 4-5 ಪಾಯಿಂಟ್ಗಳನ್ನು ಇಟ್ಟು ಉಲ್ಲೇಖವನ್ನು ಮಾಡಿದರು. ಅದನ್ನು ಕೂಡ ಸ್ಕ್ರೀನಲ್ಲಿ ಇಡ್ತೀನಿ ನಾನು. ಸೊ ಆ ಒಂದು ಪತ್ರ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಗಿರೀಶ್ ಮಠಣ್ಣವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಸೊ ಇಲ್ಲಿ ನಾವು ಬರೀ ಪತ್ರವನ್ನು ಗಮನಿಸ್ತಾ ಹೋದರೆ ಅವರು ಆಳ ಅಗಲ ಎಲ್ಲವನ್ನ ಗಮನಿಸಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಗಡಿಪಾರು ವಿಚಾರ ಕೂಡ ಇಲ್ಲಿ ಉಲ್ಲೇಖ ಆಗುತ್ತೆ. ಪುತ್ತೂರು ಉಪವಿಭಾಗಾಧಿಕಾರಿ ಅಂದರೆ AC ಸ್ಟೆಲ್ಲಾ ವರ್ಗೀಸ್ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಸೊ ಇವೆಲ್ಲವನ್ನು ಗಮನಿಸುವಾಗ ಒಂದಕ್ಕೆ ಒಂದು ಯಾವ ರೀತಿಯಲ್ಲಿ ಕನೆಕ್ಷನ್ ಇದೆ, ಇದ್ಯಾವುದು ನಾವು ಹೇಳ್ತಾ ಇಲ್ಲ. ಹೋರಾಟಗಾರರು ಅಥವಾ ಈ ಒಂದು ಪ್ರಕರಣದಲ್ಲಿ ಆರೋಪಿ ಅಂತ ಕೂಡ ಹೇಳಲ್ಪಟ್ಟಂತಹ ವ್ಯಕ್ತಿ ಗಿರೀಶ್ ಮಠಣ್ಣನವರು ಇವತ್ತು ಈ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇರುವಂಥದ್ದು. ಅವರ ಪ್ರತಿಯೊಂದು ಪ್ರತಿಕ್ರಿಯೆಯನ್ನು ಕೂಡ ನಿಮ್ಮ ಮುಂದೆ ನಾವು ತರ್ತಾ ಇರ್ತೇವೆ. ಸೊ ಅದರ ಆ ಒಂದು ರೀತಿಯಲ್ಲಿ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ವಿರುದ್ಧವಾಗಿ ಅವರು ಬಹಿರಂಗವಾಗಿ ಇಂತಹ ಒಂದು ಆರೋಪ ಮಾಡ್ತಾರೆ ಅಂದರೆ ಸಾರ್ವಜನಿಕವಾಗಿ ಯಾರಿಗೂ ಸಿಗುವಂತಹ ಈ ಒಂದು ಪೋಸ್ಟ್ ಯಾರಿಗೆ ಬೇಕಾದರೂ ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಗಿರೀಶ್ ಮಠಣ್ಣವರನ್ನು ಸರ್ಚ್ ಮಾಡಿ ಅವರ ವಾಲ್ನಲ್ಲಿ ಅದನ್ನು ನಿಮಗೆ ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಅಲ್ಲಿ ಏನು ಬರ್ತಿದ್ದಾರೆ ಅನ್ನೋದನ್ನು ಗಮನಿಸ್ಕೊಂಡು ಬರೋಣ. ನಿನ್ನೆ ದಿವಸವೇ ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಆದರೆ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ. ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗ ಬರೆದ ಪತ್ರ ಈ ಕೆಲವು ಸತ್ಯವನ್ನು ಹೊರಹಾಕ್ತಾ ಇರುವಂಥದ್ದು. ಕೆಲವೊಂದು ಪಾಯಿಂಟ್ಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ, ಸರ್ಕಾರದ ಆದೇಶಕ್ಕೆ ವ್ಯತಿರಿಕ್ತವಾಗಿ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಕೇವಲ ಚಿನ್ನಯ್ಯ ತೋರಿಸಿದ ಜಾಗ ಮಾತ್ರ ಅಗೆಯಬೇಕು, ಶವ ಇರಬಹುದಾದ ಬೇರೆ ಸ್ಥಳ ಬೇಡವೇ ಬೇಡ ಅಂತ ತಿರಸ್ಕಾರ ಮಾಡಿರುವುದು ಚಿನ್ನಯ್ಯನಿಗೆ ತಪ್ಪು ಸ್ಥಳ ಗುರುತಿಸಲು ಆಗಲೇ ವ್ಯವಸ್ಥಿತ ಸಂಚು ನಡೆದಿತ್ತು ಅಂತ ಅಲ್ವೇ? ಈಗ ಅದೇ ಮಾನ್ಯ AC ಸ್ಟೆಲ್ಲಾ ಮೇಡಮ್ ಅವರು ಹಠಕ್ಕೆ ಬಿದ್ದವರಂತೆ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡಿಪಾರು ಮಾಡುತ್ತಿರುವುದರ ಹಿಂದೆ ಆಗ ಮತ್ತು ಈಗ ಯಾವ ಷಡ್ಯಂತ್ರ ಕೆಲಸ ಮಾಡ್ತಾ ಇದೆ ಎನ್ನುವ ಕ್ವಶನ್. ಇನ್ನು ಎರಡನೇದಾಗಿ, SIT ತನ್ನ ತನಿಖೆಯಲ್ಲಿ ಕಾಣೆಯಾದ ಮಹಿಳೆಯರ ಸಂಶಯಾಸ್ಪದ ಸಾವು ಕೊಲೆಗಳ ತನಿಖೆಯನ್ನು ನಡೆಸಿದ್ದು ನಿಜವೇ ಆಗಿದ್ದರೆ ಆ ವರದಿಯನ್ನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಕೊಟ್ಟಿದ್ದು ನಿಜವೇ ಆಗಿದ್ದರೆ ಆ ವರದಿಯನ್ನು SIT ತನಿಖೆಯ ಮೂಲ ಕಾರಣವಾದ ಆಯೋಗ ಇನ್ನೂ ವರದಿ ಮಾಡಿಲ್ಲ ಅಂದರೆ ಏನು ಕಣ್ಣಾಮುಚ್ಚಾಲೆ ನಡೀತಾ ಇದೆ ಸರ್ಕಾರದ ಒಳಗಡೆ ಎನ್ನುವಂತಹ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಇನ್ನು ಮೂರನೇದಾಗಿ, ಧರ್ಮಸ್ಥಳದಲ್ಲಿ ನಡೆದ ಹಿಂಸೆ, ಭೂಕಬಳಿಕೆ, ಅಕ್ರಮ ಬಡ್ಡಿ ದಂಧೆ ಪ್ರಕರಣಗಳನ್ನು ಮುಚ್ಚಿ ಹಾಕುವುದು ಎಲ್ಲ ಸರ್ಕಾರಗಳ ಸಂಪ್ರದಾಯದ ರೀತಿ ಆಗಿಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಮಹಿಳೆಯರ ನಾಪತ್ತೆ, ಅಸಹಜ ಸಾವುಗಳ ಕುರಿತು ನೀಡಿದ ಉಗ್ರಪ್ಪ ವರದಿ 2016, ಸೌಜನ್ಯ ಪ್ರಕರಣ ತನಿಖೆ ಲೋಪದೋಷ ಎಸಗಿದ ಅಧಿಕಾರಿಗಳಿಗೆ ದಂಡ ನೀಡಬೇಕು ಎನ್ನುವ CBI ಶಿಫಾರಸು 2016, ನ್ಯಾಯಾಲಯ ನಿರ್ದೇಶನ ಮೇರೆಗೆ ಅಕ್ವಿಟಲ್ ಕಮಿಟಿ ವರದಿ 2025 ಎಲ್ಲವನ್ನ ವ್ಯವಸ್ಥಿತವಾಗಿ ಸರ್ಕಾರದ ಸಂಸ್ಥೆಗಳೇ ಶೀತಲಘಟ್ಟದಲ್ಲಿ ಫ್ರೀಜರ್ ಅಂದರೆ ಮುಚ್ಚಿಟ್ಟಿವೆ. ಸೌಜನ್ಯ ಪ್ರಕರಣದ CBI ವರದಿ ಇರ್ಬೋದು, ಅಕ್ವಿಟಲ್ ಸಮಿತಿ ಮಾಹಿತಿ ಮುಚ್ಚಿಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಮಿತಿಯ ನಿರ್ದೇಶಕರು ಆದ ಮಾನ್ಯ ಸರ್ಕಾರಿ ಅಭಿಯೋಜಕರು ಈಗ SIT ಪರ ವಿಶೇಷ ಸರ್ಕಾರಿ ವಕೀಲರು ಆಗಿರುತ್ತಾರೆ ಎಂಬುದು ಗಮನಾರ್ಹವಾದಂತಹ ವಿಚಾರ. ವಸ್ತುಸ್ಥಿತಿ ಹೀಗಿರುವಾಗ ಸರ್ಕಾರಕ್ಕೆ SIT ಸಲ್ಲಿಸಿದ ತನಿಖಾ ವರದಿಯೂ ಕೂಡ ಹಿಂದಿನಂತೆ ಶೀತಲಘಟ್ಟದಲ್ಲಿ ಮುಚ್ಚಿ ಹೋಗುವ ಆತಂಕ ಕಾಡ್ತಾ ಇರುವಂಥದ್ದು.
ಸಮಾಧಾನದ ಸಂಗತಿ ಎಂದರೆ SIT ಹಿರಿಯ IPS ಅಧಿಕಾರಿಗಳು ಈಗಿನ ಪೊಲೀಸ್ ಮಹಾನಿರ್ದೇಶಕರು ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ IAS ಅವರು ತಮ್ಮ ವೃತ್ತಿ ಜೀವನ ಪೂರ್ತಿ ನೊಂದ ಜನಸಾಮಾನ್ಯರ ಪರ ನಿಂತು ಪ್ರಾಮಾಣಿಕತೆ ಮೆರೆದಿದ್ದಾರೆ. ಆದರೆ ಧರ್ಮಸ್ಥಳ ಪ್ರಭಾವಿಗಳು ಸೃಷ್ಟಿಸುವ ರಾಜಕೀಯ ಮಾಯೆ ಭೇದಿಸಿ ನ್ಯಾಯದ ಮಾಯಾಮೃಗ ಹಿಡಿಯುತ್ತಾರೆ ಎಂಬುದು ಬಿಗ್ ಕ್ವಶ್ಚನ್ ಮಾರ್ಕ್. ಮಹಿಳೆಯರ ಮೇಲಿನ ಕ್ರೂರತೆಯ ಕರ್ಮಕಾಂಡ ಎನಿಸಿಕೊಂಡ ಧರ್ಮಸ್ಥಳ ಪ್ರಕರಣದ ಗಂಭೀರತೆಯನ್ನು ಬುರುಡೆ ಕೇಸ್ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಎನ್ನುವ ಸಂಚಿಗೆ ಸೂಪರ್ ಉತ್ತರ ಕೊಟ್ಟ ಮಹಿಳಾ ಆಯೋಗದ ಪ್ರಯತ್ನಕ್ಕೆ ದೇವಸ್ಥಾನದ ಕೋಟಿ ನೊಂದ ಹಿಂದೂ ಭಕ್ತರು ಚಿರಋಣಿ ಆಗಿರ್ತಾರೆ. ಸೊ ಇದು ನಿನ್ನೆ ದಿವಸ ಈ ಒಂದು ಪತ್ರದ ವಿಚಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಗಿರೀಶ್ ಮಠಣ್ಣವರು. ನೋಡಿ, ಒಂದೊಂದು ಟೈಮಲ್ಲಿ ಇಂತಹ ಗೊಂದಲಗಳು ಸೃಷ್ಟಿಯಾಗುವುದು ಸರ್ವೇ ಸಾಮಾನ್ಯ. ಇಲ್ಲಿ ಒನ್ ಮ್ಯಾನ್ ಶೋ ಅಂತ ಹೇಳಿದರೆ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ವಿಚಾರವೇ ಅವರು ಹೆಚ್ಚಾಗಿ ಮಾತಾಡಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಚಿನ್ನಯ್ಯ ತೋರಿಸಿದಂತಹ ಜಾಗವನ್ನು ಮಾತ್ರ ಇಲ್ಲಿ ಸರ್ಚ್ ಮಾಡಿದರೆ ಸಾಕು, ಬೇರೆ ಯಾವುದೇ ಜಾಗವನ್ನು ನೋಡೋದು ಬೇಡ ಅಂತ ಇವರೇ ಆದೇಶವನ್ನು ನೀಡಿದರು ಅಂತ ಗಿರೀಶ್ ಮಠಣ್ಣವರು ಬರೀತಾ ಇರುವಂಥದ್ದು. ಇನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಆ ಒಂದು ಗಡಿಪಾರಿನಲ್ಲಿ ಮುತುವರ್ಜಿ ವಹಿಸಿಕೊಂಡು ಅಷ್ಟೊಂದು ಇಂಟ್ರೆಸ್ಟನ್ನು ಆಸಕ್ತಿಯನ್ನು ನೀಡಿಕೊಂಡು ತಾವು ಏಕಪಕ್ಷೀಯವಾಗಿ ಆ ಒಂದು ಗಡಿಪಾರನ್ನು ಆದೇಶವನ್ನು ಸಾಧಿಸ್ತಾರೆ ಅಂತ ಹೇಳಿದರೆ ಅದಕ್ಕೂ ಇದಕ್ಕೂ ಏನೋ ಒಂದು ಲಿಂಕ್ ಇದೆ, ಇದರ ಹಿಂದೆ ಯಾರ ಷಡ್ಯಂತ್ರ ಅನ್ನುವಂಥ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸೊ ಇವೆಲ್ಲವನ್ನು ನೋಡ್ತಾ ಇದ್ದರೆ ಏನು ಅನ್ನಿಸ್ತಾ ಇದೆ ಅಂತ, ಇಲ್ಲಿ ಕಾನೂನು ವ್ಯವಸ್ಥೆ ಸರಿಯಾಗಿ ಹೋಗ್ತಾ ಇದೆಯಾ, ಅಥವಾ ಈ ಒಂದು ಹೋರಾಟಗಾರರು ಸರಿಯಾಗಿದ್ದಾರಾ, ಅಥವಾ ಗಿರೀಶ್ ಮಠಣ್ಣವರು ಹೇಳುವುದಕ್ಕೂ ಈ ಹೋರಾಟಗಾರರಿಗೂ ಅಥವಾ ಇದು ಕಾನೂನು ವ್ಯವಸ್ಥೆಯಲ್ಲಿರುವಂತಹ ಲೋಪದೋಷಗಳಿಗೂ ಒಂದಕ್ಕೊಂದು ಸಂಬಂಧ ಇದೆಯಾ, ಇವೆಲ್ಲವನ್ನು ನಿಯಂತ್ರಿಸುವಂತಹ ಓರ್ವ ಷಡ್ಯಂತ್ರ ಅನ್ನುವಂತಹ ವ್ಯಕ್ತಿ ಇದ್ದಾರಾ, ನಿಮಗೇನು ಅನಿಸ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.